ನಮಸ್ತೆ, ನಾನು ದೇವಕಿ. ಯದ್ಭಾವಂ ತದ್ಭವತಿ. ಹಿಂದಿನ ಸಂಚಿಕೆಯಲ್ಲಿ ದೋಹದ ಅರ್ಥವನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಇವತ್ತು ಹನುಮಾನ್ ಚಾಲಿಸದ ಮೊದಲ ಮತ್ತು 2ನೇ ಶ್ಲೋಕದ ಅರ್ಥ ಮತ್ತು ಜೀವನ ಪಾಠವನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಜಯ ಹನುಮಾನ ಧ್ಯಾನ ಗುಣ ಸಾಗರ, ಜಯ ಕಪೀಶತಿ ಹುಲೋಕ ಉಜಾಗರ, ರಾಮದೂತ ಅತುಲಿತ ಬಲಧಾಮ, ಅಂಜನಿ ಪುತ್ರ ಪವನಸುತ ನಾಮ. ಜ್ಞಾನ ಮತ್ತು ಸದ್ಗುಣಗಳ ಸಾಗರನಾಗಿರುವ ಶ್ರೀ ಹನುಮಂತನೇ ನಿನಗೆ ಜಯವಾಗಲಿ. ವಾನರರ ರಾಜ ಮತ್ತು 3 ಲೋಕಗಳಲ್ಲೂ ಅಂದ್ರೆ ಸ್ವರ್ಗ, ಭೂಮಿ, ಪಾತಾಳ ಈ ಲೋಕಗಳಲ್ಲಿ ಕೀರ್ತಿಯನ್ನು ಬೆಳಗುವವನೇ ನಿನಗೆ ಜಯವಾಗಲಿ. ನೀನು ಶ್ರೀರಾಮನ ದೂತ, ಅಪಾರ ಮತ್ತು ಅಳೆಯಲಾಗದ ಶಕ್ತಿಯ ನಿವಾಸ. ಅಂಜನಿ ದೇವಿಯ ಪುತ್ರನಾಗಿರುವ ನೀನು ವಾಯುದೇವರ ಮಗನೆಂದು ಪ್ರಸಿದ್ಧನಾಗಿದ್ದೀಯ ಎಂಬುದು ಈ 2 ಶ್ಲೋಕಗಳ ಅರ್ಥ. ಹನುಮಂತನ ಶಕ್ತಿ ಕೇವಲ ದೈಹಿಕ ಬಲದಲ್ಲಿ ಇರಲಿಲ್ಲ. ಅವನ ನಿಜವಾದ ಮಹಿಮೆ ಅವನ ಜ್ಞಾನ, ವಿನಯ, ಭಕ್ತಿ ಮತ್ತು ಧರ್ಮನಿಷ್ಠೆಯಲ್ಲಿದೆ. ಆದ್ರಿಂದಲೇ ಅವನ ಹೆಸರನ್ನ ಸ್ವರ್ಗ, ಭೂಮಿ ಮತ್ತು ಪಾತಾಳ ಈ 3 ಲೋಕಗಳಲ್ಲೂ ಗೌರವದಿಂದ ಉಚ್ಚರಿಸಲಾಗುತ್ತೆ. ಹನುಮಂತನಿಗೆ ಶಕ್ತಿ ಬಂದದ್ದು ಭಕ್ತಿ, ನಿಸ್ವಾರ್ಥ ಸೇವೆ ಮತ್ತು ರಾಮನ ಮೇಲಿನ ಸಂಪೂರ್ಣ ಸಮರ್ಪಣೆಯಿಂದ. ಈ ಶ್ಲೋಕಗಳು ನಮಗೆ ಹೇಳುವ ಜೀವನ ಪಾಠ ಏನು ಅಂದ್ರೆ, ಜ್ಞಾನ ಇರಲಿ ಅಹಂಕಾರ ಬೇಡ, ಶಕ್ತಿ ಇರಲಿ ದುರುಪಯೋಗ ಬೇಡ, ಭಕ್ತಿ ಇರಲಿ ಪ್ರದರ್ಶನ ಬೇಡ, ಸೇವೆ ಮಾಡು ಪ್ರತಿಫಲ ನಿರೀಕ್ಷಿಸಬೇಡ ಎಂದು. ಮತ್ತೆ ಸಿಗೋಣ. ರಾಮ್ ರಾಮ್.